ವಿಷ್ಣುವರ್ಧನ್ ಅವರ ಸಮಾಧಿ ಅಂದರೆ ಅವರನ್ನು ದಹನ ಮಾಡಿದಂಥ ಜಾಗ ಡಾಕ್ಟರ್ ವಿಷ್ಣುವರ್ಧನ್ ರೋಡ್, ಉತ್ತರವಳ್ಳಿ ಮೈನ್ ರೋಡು, ಕರ್ನಾಟಕ. ಲೊಕೇಶನ್ ಬಂದ್ಬಿಟ್ಟು ಅಭಿಮಾನ್ ಸ್ಟುಡಿಯೋ. ಈ ಒಂದು ಸ್ಟುಡಿಯೋನ ಕಟ್ಟಿಸಿದ್ದು ನಮ್ಮ ಕನ್ನಡ ಚಿತ್ರರಂಗದ ಖ್ಯಾತ ನಟರಾದಂಥ ಬಾಲಕೃಷ್ಣ ಅವರು. ಇವರು ನಮ್ಮ ಕರ್ನಾಟಕದಲ್ಲಿ ಒಂದು ಸ್ಟುಡಿಯೋ ಇರಬೇಕು ಅಂತ ಅವರ ಎಲ್ಲ ಶಕ್ತಿ ಮೀರಿ ನಮ್ಮ ಗೌರ್ಮೆಂಟ್ ಜೊತೆ ಒಂದು ಒಪ್ಪಂದದ ಮೇರೆಗೆ ಈ ಒಂದು ಸ್ಟುಡಿಯೋನ ಕಟ್ತಾರೆ. ಅದು 99 ವರ್ಷದ ಲೀಸಿಗೋಸ್ಕರ. ಬಟ್ ಇವರು ಎಷ್ಟೇ ಕಷ್ಟಪಟ್ಟು ನಿರ್ಮಾಣ ಮಾಡಿದ್ರು ಅಂದ್ಕೊಂಡಂಥ ರೇಂಜಿಗೆ ಯಶಸ್ಸನ್ನು ಕಾಣೋದಿಲ್ಲ. ಮತ್ತು ಬಾಲಕೃಷ್ಣ ಅವರು ಮರಣ ಹೊಂತಾರೆ. ಅವರ ಸಮಾಧಿನೂ ಕೂಡ ಇಲ್ಲೇ ಇರುತ್ತೆ. ಮತ್ತು ಇದಷ್ಟು ಡೆವಲಪ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಬಾಲಕೃಷ್ಣ ಅವರ ಫ್ಯಾಮಿಲಿಯವರು ಇದನ್ನು ಮಾರಾಟ ಮಾಡೋದಕ್ಕೆ ಮುಂದಾಗ್ತಾರೆ. ಅದರಲ್ಲೂ ಕೂಡ 10 ಎಕರೆನ ಮಾರಾಟ ಮಾಡ್ತಾರೆ. ಇದರ ಬಗ್ಗೆ ಗೌರ್ಮೆಂಟು ಕ್ವಶನ್ ಮಾಡಿದಾಗ ಅವರು ನಾವು 10 ಎಕರೆನ ಮಾರ್ಬಿಟ್ಟು ಮಿಕ್ಕಿರೋ ಜಾಗದಲ್ಲಿ ಒಂದು ಸ್ಟುಡಿಯೋನ ಡೆವಲಪ್ ಮಾಡ್ತೀವಿ ಅನ್ನೋ ಒಂದು ಸ್ಟೇಟ್ಮೆಂಟ್ನ ಗೌರ್ಮೆಂಟಿಗೆ ಕೊಟ್ಟಿರ್ತಾರೆ. ಅಷ್ಟೆಲ್ಲ ಗೌರ್ಮೆಂಟು ಇವ್ರಿಗೆ ಲೀಸ್ಗೆ ಕೊಡೋದಕ್ಕೂ ಮುಂಚೆ ಒಂದು ಷರತ್ತನ್ನ ಹಾಕಿರ್ತಾರೆ. ಈ ಒಂದು ಸ್ಟುಡಿಯೋದಲ್ಲಿ ಸಿನಿಮಾ ರಂಗದ ಚಟುವಟಿಕೆ ಏನೇ ನಡೀತಿಲ್ಲ ಅಂದ್ರೂ ನಾವಿದನ್ನು ವಾಪಸ್ ತಗೊಂಡಿರ್ತೀವಿ ಅನ್ನೋ ಒಂದು ಷರತ್ತನ್ನ ಹಾಕಿರ್ತಾರೆ. ಬಟ್ ಇದರಲ್ಲೇನೋ ಆ ಥರ ಚಟುವಟಿಕೆಗಳು ನಡೆಯೋದಿಲ್ಲ. ಬಟ್ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರು 2009 ಡಿಸೆಂಬರ್ 30 ನಮ್ಮನ್ನೆಲ್ಲ ಅಗಲುಬಿಟ್ಟು ಸ್ವರ್ಗಕ್ಕೆ ಅವ್ರು ಹೋಗ್ತಾರೆ. ಅಂಥ ಒಂದು ಸಮಯದಲ್ಲಿ ಮೈಸೂರಲ್ಲೇ ಅವರ ದಹನ ಕ್ರಿಯೆನ ಮಾಡಬೇಕು ಅಂತ ಅವರ ಕುಟುಂಬ ಅಂದ್ಕೊಂಡಿರುತ್ತೆ. ಬಟ್ ಕಾರಣಾಂತರಗಳಿಂದ ಬೆಂಗಳೂರಲ್ಲಿ ಅವರ ದಹನ ಕ್ರಿಯೆನ ಮಾಡ್ತಾರೆ. ಅದೇ ಈ ಒಂದು ಅಭಿಮಾನ್ ಸ್ಟುಡಿಯೋದಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ಎಲ್ಲ ಖ್ಯಾತ ನಟರ ದಹನ ಕ್ರಿಯೆನ ಮಾಡ್ತಾರೆ. ಬಟ್ ಇಲ್ಲಿ ನಮ್ಮ ವಿಷ್ಣುವರ್ಧನ್ ಅವರ ದಹನ ಕ್ರಿಯೆನ ಈ ಒಂದು ಅಭಿಮಾನ್ ಸ್ಟುಡಿಯೋದಲ್ಲಿ ಮಾಡ್ತಾರೆ. ಮತ್ತು ದಹನ ಕ್ರಿಯೆ ಆದಮೇಲೆ ಅವರ ಒಂದು ಸ್ಮಾರಕನ ಕಟ್ಟೋದಕ್ಕೆ ಮುಂದಾದಾಗ ಆಗಿನ ಟೈಮಲ್ಲಿ ನಮ್ಮ ಸರ್ಕಾರ 2 ಕೋಟಿ ಹಣನ ಬಿಡುಗಡೆ ಮಾಡಿರ್ತದೆ. ಬಟ್ ಆಮೇಲಿಂದ ಗೊತ್ತಾಗೋದೇನೆಂದರೆ ಈ ಒಂದು ಜಾಗ ವಿವಾದಿತ ಜಾಗ ಅಂತ. ಆವಾಗಲಿಂದ ವಿಷ್ಣುವರ್ಧನ್ ಅವರ ಕುಟುಂಬದವರೇ ಆಗಲಿ, ಅಭಿಮಾನಿಗಳೇ ಆಗಲಿ, ಇಲ್ಲಿ ಅವರ ಸಮಾಧಿನ ಕಟ್ಟೋದಕ್ಕೆ ತುಂಬ ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾರೆ. ಬಟ್ ಯಾವುದೇ ರೀತಿಯ ಪ್ರಯೋಜನ ಆಗೋದಿಲ್ಲ. ಕೊನೆಗೆ ಬರೀ 2 ಎಕರೆ ಜಾಗ ಕೊಡಿ, ಅಲ್ಲಿ ಸ್ಮಾರಕ ಮಾಡೋದಕ್ಕೆ ಮುಂದಾಗ್ತೀವಿ ಅಂದಾಗಲೂ ಕೂಡ ನಮ್ಮ ಸರ್ಕಾರ ಅದಕ್ಕೆ ಅನುಮತಿ ನೀಡೋದಿಲ್ಲ. ಯಾಕಂದರೆ ಕೋರ್ಟಲ್ಲೇ ಇತ್ಯರ್ಥ ಆಗಬೇಕು ಅಂತ ಹೇಳ್ತಾರೆ. ಅದು ಅಲ್ಲದೆ ಬಾಲಕೃಷ್ಣ ಅವರ ಫ್ಯಾಮಿಲಿಯವರು ಕೂಡ ಇದಕ್ಕೆ ಅಪೋಸ್ ಮಾಡ್ತಾರೆ. ಇಷ್ಟು ಹೋರಾಟ ಮಾಡಿ ಬೇಸತ್ತಂಥ ವಿಷ್ಣುವರ್ಧನ್ ಅವರ ಕುಟುಂಬದವರು ಇದು ಯಾಕೋ ಆಗೋ ಥರ ಕಾಣೋದಿಲ್ಲ ಅಂತ ಹೇಳ್ಬಿಟ್ಟು ಮೈಸೂರಲ್ಲಿ ಅವರ ಸ್ಮಾರಕ ಮಾಡ್ತೀವಿ ಅಂತ ಹೇಳಿ ಅಲ್ಲಿ ಸ್ಮಾರಕ ಮಾಡೋದಕ್ಕೆ ಮುಂದಾಗ್ತಾರೆ. ಅದರಲ್ಲಿ ಯಶಸ್ವಿ ಕೂಡ ಆಗ್ತಾರೆ. ಆವಾಗಲೇ ಈ ಒಂದು ಸಮಾಧಿನ ಉರುಳಿಸ್ಬೇಕು ಅಂತ ಬೇಕಾದಷ್ಟು ಕಿತಾಪತಿಗಳು ನಡೀತಾ ಇದ್ವು. ಬಟ್ ತಡೆ ಹಿಡಿದಿತ್ತು. ಬಟ್ ಆಮೇಲಿಂದ ಸಾಕಷ್ಟು ಹೋರಾಟಗಳು ಆಗಿದ್ವು. ಕೊನೆ ಪಕ್ಷದಲ್ಲಿ ಬೇಸತ್ತಂಥ ಕುಟುಂಬದವರು ಕೂಡ ಈ ಒಂದು ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಂಡಂಗೆ ಮೈಸೂರು ಕಡೆ ಹೊರಟೋಗಿ ಅಲ್ಲಿ ಅವರ ಸ್ಮಾರಕನ ನಿರ್ಮಾಣ ಮಾಡಿದ್ರು. ಬಟ್ ಅಭಿಮಾನಿಗಳು ಹೋಗಿ ಎಷ್ಟೇ ಹೋರಾಟ ಮಾಡಿದ್ರು ಅದರಲ್ಲಿ ಯಾವುದೇ ಪ್ರಯೋಜನ ಆಗಲಿಲ್ಲ. ಯಾಕಂದರೆ ಸರ್ಕಾರ ಅಥವಾ ಕುಟುಂಬದವರೇ ಯಾವುದೇ ರೀತಿ ತಲೆ ಕೆಡಿಸ್ಕೊತಾ ಇಲ್ಲ. ನೀವು ಅಭಿಮಾನಿಗಳು ಬಂದು ಕೇಳಿದ್ರೆ ಯಾವುದೇ ತೀರ್ಪನ್ನು ಕೊಡೋದಕ್ಕಾಗೋದಿಲ್ಲ ಅಂತ ನ್ಯಾಯಾಲಯ ಹೇಳುತ್ತೆ. ಹಂಗಾಗಿ ಬಾಲಕೃಷ್ಣ ಅವರ ಕುಟುಂಬದವರ ಪರವಾಗೇ ಈ ಒಂದು ತೀರ್ಪು ಬರೋದ್ರಿಂದ ರಾತ್ರೋರಾತ್ರಿ ಅವರ ಒಂದು ದಹನ ಕ್ರಿಯೆ ಮಾಡಿರೋ ಜಾಗದಲ್ಲಿ ಒಂದು ಚಿಕ್ಕ ಸ್ಮಾರಕ ಥರ ಅವರು ನಿರ್ಮಿಸಿರ್ತಾರೆ. ಬಟ್ ಬೆಳಗಾಗೋದ್ರೊಳಗೆ ಅದನ್ನು ನೆಲಸಮ ಮಾಡಾಕ್ತಾರೆ. ಈ ಒಂದು ಘಟನೆ ನಮ್ಮ ಕರ್ನಾಟಕದ ಎಲ್ಲ ಸಿನಿಮಾ ಪ್ರೇಮಿಗಳ ಮನಸ್ಸ ಕಲಕಿದೆ, ಇನ್ಕ್ಲೂಡಿಂಗ್ ಮೀ ಆಲ್ಸೋ. ಬಟ್ ಈಗ ನಾವು ಅದಕ್ಕೇನು ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ಎಲ್ಲ ಇದು ನ್ಯಾಯಯುತವಾಗೇ ಇದೆ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ನಾವು ನೆನ್ಪಿಟ್ಕೊಬೇಕಾಗಿರೋದು ಈ ಒಂದು ದಹನ ಕ್ರಿಯೆಗಳಿಂದ ಅಂತೂ ಅಲ್ವೇ ಅಲ್ಲ. ಅವರು ಹಲವಾರು ಪಾತ್ರಗಳ ಮುಖಾಂತರ, ಅವರ ನಿಜವಾದ ವ್ಯಕ್ತಿತ್ವದ ಮುಖಾಂತರ ನಮ್ಮ ಮನಸ್ಸಲ್ಲಿ ಯಾವಾಗಲೂ ಕೂಡ ಅವ್ರು ಇದ್ದೇ ಇರ್ತಾರೆ. ಅವರೆಷ್ಟೇ ಸಮಾಧಿನ ಹೊಡೆದಾಕಿದ್ರು, ಅವರೆಷ್ಟೇ ಸ್ಮಾರಕಗಳನ್ನ ಹಾಳು ಮಾಡಿದ್ರು ಕೂಡ ಅವರ ಅಭಿಮಾನಿಗಳ ಮನಸ್ಸಲ್ಲಿ ಒಂದು ಮೂರ್ತಿಯಾಗಿರೋದನ್ನ ಯಾರು ಹಾಳು ಮಾಡೋದಕ್ಕಾಗೋದಿಲ್ಲ. ಅದು ಇವರೇ ಅಲ್ಲ, ಇನ್ನೂ ಹಲವಾರು ತಲೆಮಾರಾದರೂ ಹಂಗೇ ಇರುತ್ತೆ. ಅಭಿಮಾನಿಗಳು ಯಾವತ್ತೇ ಇದ್ರೂ ಅವ್ರನ್ನ ನೆನೆಸ್ಕೊಳ್ತಲೇ ಇರ್ತಾರೆ. ಇದನ್ನು ಯಾರ ಕೈಲಿಂದನೂ ನೆಲಸಮ ಮಾಡೋದಕ್ಕಾಗೋದಿಲ್ಲ. ಇದ್ರ ಬಗ್ಗೆ ನಿಮ್ಗೆ ಅನ್ನಿಸ್ತು, ನಿಮ್ಮ ಅಭಿಪ್ರಾಯಗಳೇನು ಅನ್ನೋದನ್ನು ಕಮೆಂಟ್ ಮಾಡಿ. ಇನ್ನು ಮಹಾವತಾರ ನರಸಿಂಹ ಸಿನಿಮಾ ಇಲ್ಲಿವರೆಗೂ 175 ಕೋಟಿನ ಕಲೆಕ್ಟ್ ಮಾಡಿದೆ. ರಿಯಲಿ ಬಿಗ್ ನಂಬರು. ಇದು ಎಲ್ಲಿವರೆಗೂ ಹೋಗಿ ನಿಲ್ಲುತ್ತೋ ನೋಡಬೇಕು. ನನಗೇನೋ 250-300 ಕ್ರಾಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿರ್ತೀನಿ. ಕೂಲಿ ಮತ್ತು ವಾರ್ 2 ಬಂದಾಗ ಸ್ವಲ್ಪ ಕಲೆಕ್ಷನ್ ಸ್ಪೀಡ್ ಕಡಿಮೆ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೆ ಅನ್ನಿಸ್ತಾ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ. ಇನ್ನು ಕಾಂತಾರ ಚಾಪ್ಟರ್ 1 ಈ ಒಂದು ಸಿನಿಮಾದಲ್ಲಿ ರುಕ್ಮಿಣಿ ವಸಂತ್ ಅವರು ಒಂದು ಮುಖ್ಯವಾದ ಪಾತ್ರನ ಅಭಿನಯ ಮಾಡ್ತಾ ಇದ್ದಾರೆ. ಈ ಒಂದು ಅಪ್ಡೇಟ್ನ ಅವರ ಬರ್ಡೇ ದಿನ ಕಾಂತಾರ ಟೀಮ್ ಅವರು ಅವರ ಕ್ಯಾರೆಕ್ಟರ್ ಸಂಬಂಧಪಟ್ಟಂಥ ಒಂದು ಚಿತ್ರನ ಬಿಡುಗಡೆ ಮಾಡೋದ್ರ ಮುಖಾಂತರ ನಮಗೆ ತಿಳಿಸಿದೆ. ಅವರು ನಾಯಕಿನ ಅಥವಾ ಬೇರೆ ಯಾವುದಾದ್ರೂ ಕ್ಯಾರೆಕ್ಟರ್ ಅಂತ ನಾವು ನೋಡಬೇಕು. ಇನ್ನು ರಾಜಮೌಳಿ ಅವರು ಸಹ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಆದಂಥ SSMB 29 ನವೆಂಬರಲ್ಲಿ ಒಂದೊಳ್ಳೆ ಅಪ್ಡೇಟ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಅಪ್ಡೇಟ್ ಯಾವುದಂತ ನಾವು ಕಾದು ನೋಡಬೇಕು.
ಇದಾಗಿತ್ತು ಗೈಸ್, ಮತ್ತೆ ನಾನು ಸಿಗ್ತಾ ಇರ್ತೀನಿ. ಬಾಯ್.